ಇರೋದು. ನೋಡಿ, ನಿನ್ನೆ NIA ಮಾಧ್ಯಮದಲ್ಲಿ ಮೇನ್ ಸ್ಟ್ರೀಮ್ ಮೀಡಿಯಾನಲ್ಲಿ ಒಂದು ವರದಿ ಬಂತು. BJP ಒಬ್ಬ ಆಫೀಸ್ ಬೇರರು, ಅವರು ಪ್ರಧಾನ ಕಾರ್ಯದರ್ಶಿ ಯುವ ಮೋರ್ಚಾದು ಏನೋ ಅನಿಸುತ್ತೆ, ಅವರು NIAಗೆ ವಿಚಾರಣೆಗೆ ಒಳಪಡಿಸಿದ್ರು ಅಂತ. ಅದಕ್ಕೆ ನಾವು ಕೇಳ್ತಾ ಇದ್ದೀವಿ, ವಿಚಾರಣೆನ ಏನು ಅವ್ರು ಅಕ್ಯೂಸ್ಡಾ ವಿಟ್ನೆಸ್ಸಾ ಏನಿದೆ? ಯಾಕಂದರೆ ಈ ಮಾಹಿತಿ ಅಂತೂ ಸ್ಟೇಟ್ ಅವ್ರ ರಾಜ್ಯ ಸರ್ಕಾರದ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಬಿಟ್ಟಿಲ್ಲ, ನಮ್ಮ ಗೃಹ ಇಲಾಖೆಯಿಂದ ಏನೂ ಬಂದಿಲ್ಲ. ಇದು ತನಿಖೆ ನಡೀತಾ ಇರೋದು ಕೇಂದ್ರ ಸರ್ಕಾರದ NIA ಅಂಡರು. ಸೊ ಈ ಮಾಹಿತಿ ಹೊರಗೆ ಏನಕ್ಕೆ ಬಂತು? ಮತ್ತು ಅವರು ಏನು ವಿಟ್ನೆಸ್ಸಾ ಅಕ್ಯೂಸ್ಡಾ? NIA ಅವ್ರು ಸ್ಪಷ್ಟೀಕರಣ ಕೊಡಲಿ, ನಾವು ಯಾಕೆ ಹೇಳಬೇಕು? ಅದು ನಮಗೂ ಗೊತ್ತಿಲ್ಲ ಅಲ್ಲ. ಈ ಚುನಾವಣೆ ಸಂದರ್ಭದಲ್ಲಿ ಸರ್ ಪುಲ್ವಾಮಾ ದಾಳಿದ ಒಂದು ಸ್ವಲ್ಪ ಮತ್ತೆ ವಿಚಾರ ಬಂದಿದೆ ಸರ್. ನಿಮ್ಮದೇ ಶಾಸಕರಾದಂಥ ಗುಬ್ಬಿ ವಾಸು ಅವರು ಮಾತಾಡೋರೆ, ಅವ್ರು ಹೇಳ್ತಾವ್ರೆ ಇದು ಹಿಂದೆ ಇನ್ಸಿಡೆಂಟ್ ಏನಾಯ್ತು ಇಲ್ಲಿವರೆಗೂ ಕೂಡ ಆರೋಪಿಗಳನ್ನ ಬಂಧಿಸುವಂಥ ಕೆಲಸ ಆಗಿಲ್ಲ. ಮತ್ತು ಈಗ ಪುಲ್ವಾಮಾ ವಿಚಾರ ಇರ್ಬೋದು ಅಥವಾ ಇನ್ನಿತರ ವಿಚಾರ ಇರ್ಬೋದು, ಅಂದಿನ ಜಮ್ಮು ಆ್ಯಂಡ್ ಕಾಶ್ಮೀರ್ ಗವರ್ನರ್ ಅವ್ರು ಏನು ಹೇಳಿದ್ದಾರೆ ದಯವಿಟ್ಟು ಕೇಳಿ. ಮಲ್ಲಿಕ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದನ್ನು ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡಿದರು, ನನ್ನ ಕೈಗೆಲ್ಲ ಕಟ್ಟಾಕಿದ್ರು ಅಂತ ಅವ್ರು ತಾನೇ ಹೇಳಿರೋದು, ಬಹಿರಂಗವಾಗಿ ಹೇಳಿದ್ದಾರೆ. ಆಮೇಲೆ ತನಿಖೆ ಏನಾಯಿತು? ಪುಲ್ವಾಮಾ ಈಸ್ ಒನ್ ಆಫ್ ದ ವರ್ಲ್ಡ್ಸ್ ಸೇಫೆಸ್ಟ್ ಮಿಲಿಟರಿ ಝೋನ್ಸ್, ಹೈಯೆಸ್ಟ್ ಆಲ್ಟಿಟ್ಯೂಡ್ ಮಿಲಿಟರಿ ಝೋನ್ಸ್. ಅಲ್ಲಿ ತನಕ RDX ಹೇಗೋಯ್ತು ಅಂತಲೂ ಗೊತ್ತಾಗಿಲ್ವ ನಮಗಿನ್ನ 5 ವರ್ಷದಲ್ಲಿ? ಅಷ್ಟೇ ತಾನೇ ಕೇಳ್ತಾ ಇರೋದು. ಅದು ನಡೀತಾ ಇಲ್ಲ ಅಂತ ಕೇಂದ್ರ ಸರ್ಕಾರ ತಾನೇ ಹೇಳಬೇಕಾಯಿತು. 5-6 ವರ್ಷ ಆಗ್ತಾ ಬಂತು, ಅದ್ರ ಬಗ್ಗೆ ಏನಿಲ್ಲ ವರದಿ ಇಲ್ಲ. ಮತ್ತು ಯಾರೋ BJP ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಹೇಳಿದರೆ ನೀವು ನಂಬಾರ್ದು. ಅವಾಗಿನ ಗವರ್ನರ್ ಹೇಳ್ತಾ ಇದ್ದಾರಲ್ಲ, ಅವಾಗಿನ ಗವರ್ನರ್ ಯಾರು? ಅಲ್ಲಿಂದ ಮುಖ್ಯಸ್ಥರು, ಅವ್ರ ಕಂಟ್ರೋಲಲ್ಲೇ ಎಲ್ಲ ಇತ್ತು. ಅವರೇ ಹೇಳ್ತಾ ಇದ್ದಾರೆ ಪ್ರಧಾನಮಂತ್ರಿ ಅವರು ಇಂಟರ್ಫಿಯರ್ ಮಾಡಿ ಇದೆಲ್ಲಾನು ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾ ಇರೋದು. ಅದ್ರ ಬಗ್ಗೆ ಸ್ಪಷ್ಟೀಕರಣನೂ ಕೇಳಬಾರ್ದಾ? ಇದೆಂಥ ದೇಶಭಕ್ತಿ BJP ಅವ್ರದ್ದು? ಆಗಿದ್ದನ್ನು ಜನರಿಗೆ ತಿಳಿಸಲಾರ್ದಂಥದ್ದು. ಅಲ್ಲ ಸರ್, ಕೇಂದ್ರ ಸರ್ಕಾರ ಅಷ್ಟೊಂದು ವೀಕ್ ಆಗಿದೆಯಾ ಸರ್? ಇದು ಕೇಂದ್ರ ಸರ್ಕಾರ ಇಸ್ ಆಲ್ವೇಸ್ ವೀಕ್ ಅಪ್ಪ. ಈಗ ಚೈನಾದವ್ರು ಬಂದು 30 ಹಳ್ಳಿನ ನಾಮಕರಣ ಮಾಡಿದ್ದಾರೆ. ಅದ್ರ ಬಗ್ಗೆ ಏನಾದರೂ ಚಕಾರ ಎತ್ತಾ ಇದ್ದಾರಾ? ಆರ್ಥಿಕ ಅಸಮಾನತೆ ಬಗ್ಗೆ ಮಾತಾಡ್ತಾ ಇದ್ದಾರಾ? ನಿರುದ್ಯೋಗದ ಬಗ್ಗೆ ಮಾತಾಡ್ತಾ ಇದ್ದಾರಾ? ನಿಮ್ಮ ಮೇಕ್ ಇನ್ ಇಂಡಿಯಾ ಫ್ಲಾಪ್ ಆಗಿರೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರಾ? ರೈತರು ಯಾವ ಸಂಕಷ್ಟದಲ್ಲಿದ್ದಾರೆ ಅದ್ರ ಬಗ್ಗೆ ಮಾತನಾಡ್ತಾ ಇದ್ದಾರಾ? ಸುಮ್ಮನೆ ಅವ್ರು ವಾಟ್ಸ್ಯಾಪ್ನಲ್ಲಿ ಇಂಡಿಯಾ ಶೈನಿಂಗ್ ಅಂತ ಬಿಡೋದು, ನಾವು ನಂಬೋದು ಅಷ್ಟೇ ಆಗಿರೋದು. ಅಂಕಿಅಂಶಗಳು ಇರಲಿ. 45 ವರ್ಷದಲ್ಲಿ ಇರಲಾರ್ದಂಥ ನಿರುದ್ಯೋಗ ಸಮಸ್ಯೆ ಇದೆಯಾ? ಇಲ್ಲ. ಮತ್ತು ಇವರು ಅಷ್ಟು ವಿಕಸಿತ ಭಾರತ್ ಅಂತ ಹೇಳ್ತಾರೆ. ವಿಕಸಿತ ಭಾರತ್ ಮತ್ತು ಇದು ಭಾರತ ದೇಶ ನಿಜವಾಗ್ಲೂ ಪ್ರಗತಿ ಆಗಿಬಿಟ್ಟಿದ್ದಿದ್ರೆ ಮತ್ತು ಗರೀಬ್ ಕಲ್ಯಾಣ ಯೋಜನೆಯನ್ನು ಯಾಕೆ ಮುಂದುವರಿಸ್ತಾ ಇದ್ದಾರೆ ಪ್ರಧಾನಮಂತ್ರಿ ಅವರು? ಯಾಕೆ ಇವಾಗ ಮೋದಿ ಯಾವುದು ರೇವಡಿ ಯಾವುದು ಪುಕ್ಸಟ್ಟೆ ಅಂತ ಹೇಳ್ತಾ ಇದ್ರು, ಬಿಟ್ಟಿ ಭಾಗ್ಯಗಳಂತ ಇದ್ರು, ಇವಾಗ ಮೋದಿಜಿ ಕಿ ಗ್ಯಾರಂಟಿ ಅಂತ ಇದ್ದಾರೆ ಇವತ್ತು? ಅದಕ್ಕೆಲ್ಲ ಉತ್ತರ ಕೊಡಬೇಕಲ್ಲ ಸ್ವಾಮಿ. ನೀವು ಹೇಳ್ದಂಗೆ ಒಂದು ಪ್ರೆಸ್ ಮೀಟ್ ಕೂತ್ಕೊಳ್ಳಿ ಸಾಕು, ಇವ್ರದ್ದೆಲ್ಲ ಬಂಡವಾಳ ಬಯಲಾಗುತ್ತೆ. ಒಂದು ಪ್ರೆಸ್ ಮೀಟ್ ಮಾಡೋಕ್ಕೆ ಒಂದು ಕಠಿಣವಾದಂಥ ಪ್ರಶ್ನೆ ಕೇಳೋಕ್ಕೂ ಸರಿ ಕೂಡ ಇವ್ರ ಕಡೆಯಿಂದ ಆಗ್ತಾ ಇಲ್ಲ. ರಾಜ್ಯ ಸರ್ಕಾರದಿಂದ ಅಧಿಕೃತ ಆಹ್ವಾನ ಕೊಡ್ತೀರಾ ಸರ್? ಬನ್ನಿ ಚರ್ಚೆ ಮಾಡೋಣ ಅನ್ನೋ. ನಾವಂತೂ ಯಾವಾಗಲೂ ಹೇಳ್ತೀವಲ್ಲ, ಇವರೇ CM ಅವರಾಗಲೇ ಹೇಳಿದಾರಲ್ಲ, ಅವ್ರು ಎಷ್ಟು ಕೊಟ್ಟಿದ್ದಾರೆ, ನಾವು ಎಷ್ಟು ಕೊಟ್ಟಿದ್ದೀವಿ, ಏನೇನು ಮಾಡ್ತಾ ಇದ್ದೀವಿ, ಏನೇನಿಲ್ಲ ಅಂತ ಬರಲಿ. ಇವರಿಂದ ಕರ್ನಾಟಕ ಇತ್ತಾ? ಇದಕ್ಕಿಂತ ಮುಂಚೆ ನಾವೇನು ಸ್ಟಾರ್ಟಪ್ ಇಂಡಿಯಾ ನೋಡೇ ಇರಲಿಲ್ವಾ? ಮೇಕ್ ಇನ್ ಕರ್ನಾಟಕ ನೋಡೇ ಇರಲಿಲ್ವಾ? ಏನು ನಮ್ಮ ರೈತರ ಇದು ಏನು ನಮ್ಮ ರೈತರು ಏನು ಸರಿಯಾಗಿ ಜೀವನ ನಡೆಸ್ತಾ ಇರಲಿಲ್ವಾ? ನಮ್ಮ ಆದಾಯದಿಂದ ತಾನೇ ಇವತ್ತು ಉತ್ತರ ಭಾರತ ನಡೀತಾ ಇರೋದು. ನಾವು ಕೇಳ್ತಾ ಇರೋದು ಭಾಳ ಸಿಂಪಲ್ ಕ್ವೆಶ್ಚನು. ನಾವು ದುಡಿತಾ ಇರೋ 100 ರೂಪಾಯಿಗೆ ನಮ್ಗೆ 13 ಸಿಗ್ತಾ ಇದೆ. ಬಿಹಾರ್ನಲ್ಲಿ ದುಡಿತಾ ಇರೋವರಿಗೆ 100 ರೂಪಾಯಿಗೆ 900 ರೂಪಾಯಿ ಸಿಗ್ತಾ ಇದೆ. ಉತ್ತರ ಪ್ರದೇಶದಲ್ಲಿ 333 ರೂಪಾಯಿ ಸಿಗ್ತಾ ಇದೆ. ನಮ್ಗೆ ಯಾಕೆ ಅನ್ಯಾಯ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದೀವಿ. ಯಾಕಂದರೆ ನಾವೇ ಅಲ್ಲೋ ಉದ್ಯೋಗ ಸೃಷ್ಟಿ ಮಾಡ್ತಾ ಇರೋದು. ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಕೆಲಸಕ್ಕೆ ಹುಡ್ಕೊಂಡು ಹೋಗ್ತಾರೆ, ಉತ್ತರ ಭಾರತದಿಂದ ಇಲ್ಲಿ ನಮ್ಮ ಕರ್ನಾಟಕಕ್ಕೆ ಬರ್ತಾರೆ, ಹೇಳಿ ಉದ್ಯೋಗ ಹುಡ್ಕೊಂಡು ಇಲ್ಲಿ ಬರ್ತಾರೆ. ನಾವಲ್ಲಿ ಹೋಗಲ್ಲ ಅಲ್ಲ.